ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಇನ್ನೇನು ಅಧಿಕ ಮಾಸ ಪ್ರಾರಂಭವಾಗ್ತಾ ಇದೆ. ಈ ತಿಂಗಳ ಅಂದರೆ ಮೇ ತಿಂಗಳ 17ನೇ ತಾರೀಕಿನಿಂದ ಅಧಿಕ ಮಾಸವು ಪ್ರಾರಂಭವಾಗುತ್ತದೆ. ಹಾಗಾದರೆ ಅಧಿಕ ಮಾಸ ಅಂದರೆ ಏನು ಅಂತ ನಾವು ತಿಳ್ಕೊಬೇಕಲ್ವಾ? ಹಾಗೆ ಅಧಿಕ ಮಾಸದಲ್ಲಿ ನಾವು ಮಾಡುವಂತಹ ಕಾರ್ಯಗಳಾದರೂ ಯಾವುದು, ಯಾವ ದಾನವನ್ನು ಮಾಡಬೇಕು, ಅಧಿಕ ಮಾಸದ ವಿಶೇಷ ಫಲಗಳು ಏನು ಅನ್ನೋದರ ಬಗ್ಗೆ ನಾವು ಸಂಪೂರ್ಣವಾದ ವಿಷಯವನ್ನು ಈಗ ತಿಳ್ಕೊಳ್ಳೋಣ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಎಂಬ ಮಂತ್ರದಿಂದ ಸ್ತೋತ್ರದಿಂದ ಪ್ರಾರಂಭವನ್ನು ಮಾಡೋಣ. ಈಗ ಅಧಿಕ ಮಾಸ ಅಂದರೆ ಏನು? ಯಾವ ಚಂದ್ರಮಾಸದಲ್ಲಿ ಸಂಕ್ರಮಣವೇ ಬರುವುದಿಲ್ಲವೋ ಅಥವಾ 2 ಸಂಕ್ರಾಂತಿಗಳು ಬರುತ್ತವೆಯೋ ಅಂತಹ ಚಾಂದ್ರಮಾಸಕ್ಕೆ ಮಲಮಾಸ ಅಂತಲೂ ಕರೀತಾರೆ ಅಥವಾ ಅಧಿಕ ಮಾಸ ಅಂತ ಕರೀತಾರೆ. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ದೇವರ ನಾಮಸ್ಮರಣೆ, ಹಾಡು, ಹಸೆ, ರಂಗೋಲಿ, ದಾನ, ಧರ್ಮ ಎಷ್ಟು ಶ್ರದ್ಧೆಯಿಂದ ಮಾಡುತ್ತಾರೋ ಅಷ್ಟು ಅಧಿಕ ಫಲವನ್ನು ಪಡೆಯುತ್ತಾರೆ. ಮಲವನ್ನು ಕಳೆಯುವ ಮಾಸವಾದ್ದರಿಂದ ಅಧಿಕ ಮಾಸಕ್ಕೆ ಮಲಮಾಸ ಎಂದು ಹೆಸರು ಎಂಬುದಾಗಿ ಪುರಾಣ ಮತ್ತು ವೇದಗಳನ್ನು ಬಲ್ಲ ವಸಿಷ್ಠಾದಿ ಜ್ಞಾನಿಗಳು ನಿರ್ಣಯಿಸಿ ಹೇಳಿದ್ದಾರೆ. ಮಲ ಎಂದರೆ ಪಾತಕ. ಸ್ನಾನ, ದಾನ, ದೀಪಗಳಿಂದ ಪುರುಷೋತ್ತಮನನ್ನು ಆರಾಧಿಸಿದರೆ ಎಲ್ಲ ಪಾತಕವೂ ಬೂದಿಯಾಗುವುದು. ಅಂದರೆ ಶುಭ ಕಾರ್ಯಗಳಿಗೆ ಈ ಮಾಸವು ನಿಷಿದ್ಧ ಆದ ಕಾರಣ ಇದಕ್ಕೆ ಮಲಮಾಸ ಎಂದು ಹೆಸರು. ಮಲಮಾಸದಲ್ಲಿ ಹೊಸ ವ್ರತಧಾರಣೆ ಮಾಡಲು ಬರುವುದಿಲ್ಲ. ಅಧಿಕ ಮಾಸ ಪ್ರಾರಂಭವಾಗುವ ಮೊದಲು 3 ದಿನ ಹಿಡಿಯುವ ವ್ರತ ಆಚರಣೆ ಮಾಡಿ ನಂತರ ಅಧಿಕ ಮಾಸದಲ್ಲಿ ಸಂಕಲ್ಪಪೂರ್ವಕ ವ್ರತಧಾರಣೆ ಮಾಡಬಹುದು. 1 ತಿಂಗಳ ಪರ್ಯಂತ ಮಾಡಿದರೆ ಚಾತುರ್ಮಾಸ್ಯ ಆಚರಣೆಯ ಫಲ ಸಿಗುತ್ತದೆ. ಹಾಗೆ ಯಾವ ತಿಂಗಳಲ್ಲಿ ರವಿ ಸಂಕ್ರಾಂತಿ ಇರುವುದಿಲ್ಲವೋ ಅದು ಅಧಿಕ ಮಾಸ. 2 ರವಿ ಸಂಕ್ರಮಣಗಳು ಬಂದರೆ ಅದು ಕ್ಷಯ ಮಾಸ. ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಶ್ರಾದ್ದದ